ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧನ ಚಿತೆಗೆ ಕೊಳ್ಳಿಯನ್ನ ಇಟ್ಟಿದ್ದು 6 ವರ್ಷದ ಪುಟ್ಟ ಬಾಲಕ. ಈ ದೃಶ್ಯವನ್ನ ನೋಡಿದ ಪ್ರತಿಯೊಬ್ಬರ ಕಣ್ಣಿನಲ್ಲೂ ಕೂಡ ನೀರು ಜುನುಗ್ತಾ ಇತ್ತು. ಸುದ್ದಿ ಮಾಧ್ಯಮದವರು ಈ ಸುದ್ದಿಯನ್ನ ಓದುತ್ತಿರುವಾಗ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಹೌದು, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿಗರು ಕಾರ್ಗಿಲ್ ಬೆಟ್ಟದ ಮೇಲೆ ಅಡಗಿ ಕುಳಿತಿರ್ತಾರೆ. ಇವರ ಮೇಲೆ ವೈಮಾನಿಕ ದಾಳಿಯನ್ನ ಮಾಡ್ಬೇಕಂತ ಹೇಳಿ ಲೆಫ್ಟಿನೆಂಟ್ ನಚಿಕೇತ್ರವರು MiG-27 ವಿಮಾನವನ್ನೇರಿ ಹೋಗ್ತಾರೆ. ಆದ್ರೆ ಇಂಜಿನ್ ನಲ್ಲಿ ದೋಷ ಕಾಣಿಸಿಕೊಂಡಿದ್ದರ ಪರಿಣಾಮವಾಗಿ ಅವರು ಕೆಳಗಡೆ ಜಿಗಿಯಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಅವರು ಕೆಳಗಡೆ ಜಿಗಿತಾರೆ. ಅವರನ್ನ ಸುತ್ತುವರೆದಂತಹ ಪಾಕಿಸ್ತಾನಿ ಸೈನಿಕರು ಅವರನ್ನ ಸೆರೆ ಹಿಡಿತಾರೆ. ಇವರ ಸಹೋದ್ಯೋಗಿ ಆಗಿರುವಂತಹ ಸ್ಕ್ವಾಡ್ರನ್ ಲೀಡರ್ ಅಹುಜಾ ಅಜಯ್ ಅವರು ಇವರನ್ನ ಅರಿಸಿಕೊಂಡು ಇವರನ್ನ ಹುಡುಕಾಡ್ಕೊಂಡು ಹೋಗ್ತಾರೆ. ಇವರ ವಿಮಾನವನ್ನ ನೋಡಿದಂತವರು ಪಾಕಿಸ್ತಾನಿ ಸೈನಿಕರು ಅದಕ್ಕೆ ಗುರಿ ಇಟ್ಟು ಅದರ ಮೇಲೆ ಹೊಡಿತಾರೆ. ವಿಮಾನಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಇವರು ಅನಿವಾರ್ಯವಾಗಿ ಪ್ಯಾರಾಚೂಟ್ ನ ಮೂಲಕ ಕೆಳಗಡೆ ಇಳಿಯುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಎಡವಟ್ಟಾಗಿ ಅವರ ಎಡಗಾಲಿನ ಮೂಳೆ ಮುರಿದು ಬೀಳುತ್ತದೆ. ಅವರನ್ನ ಸುತ್ತುವರೆದಂತಹ ಪಾಕಿಸ್ತಾನಿ ಸೈನಿಕರು ಹಿಂದೆ ಮುಂದೆ ನೋಡದೆ ಅವರ ಬಲಗಿವಿಯಿಂದ ಗುಂಡನ್ನ ಹಾರಿಸಿದರೆ ಎಡಗಿವಿಯ ಮೂಲಕ ಆ ಗುಂಡು ಹೊರಗಡೆ ಬರ್ತದೆ. ತೃಪ್ತಿಯಾಗದಂತಹ ಪಾಕಿಸ್ತಾನಿ ಸೈನಿಕರು ಧರ್ಮಾಂಧರಾಗಿರುವಂತಹ ಅವರು ಅವರ ಎದೆಗೆ ಗುಂಡನ್ನ ಇಟ್ಟು ಅವರನ್ನ ಪೂರ್ತಿಯಾಗಿ ಕೊಂದು ಹಾಕ್ತಾರೆ. ಭಾರತಕ್ಕೆ ಅವರ ಶವವನ್ನು ರವಾನಿಸಿದಾಗ ರಾಜಸ್ಥಾನದ ಹತ್ತಿರ ಒಂದು ಹಳ್ಳಿಯಲ್ಲಿ ಅವರ ಶವ ಸಂಸ್ಕಾರಕ್ಕೆ ಸಾವಿರಾರು ಜನ ಸೇರಿರ್ತಾರೆ. ಅವರ ಶವಕ್ಕೆ ಕೊಳ್ಳಿ ಇಟ್ಟಿದ್ದು 6 ವರ್ಷದ ಪುಟ್ಟ ಬಾಲಕ.